ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತ ಹಾಗೆ ಸಮಾಜಶಾಸ್ತ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ GS ಸಕ್ರಿಯ ನಾಯಕ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಶಿವಶರಣರ ಕಾಯಕ ನಿಷ್ಠೆಯ ಕುರಿತಾಗಿ ಹಾಗೂ ಕಾಯಕ ದೃಷ್ಟಿಕೋನವನ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅವರ ಈ ಕಾಯಕ ಪರಿಕಲ್ಪನೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ. ಕೇಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಸಮಾಜಶಾಸ್ತ್ರದ ಸಹ ಪ್ರಾಧ್ಯಾಪಕರಾಗಿ ನಮ್ಮ ಶಿವಶರಣರ ಕಾಯಕ ತತ್ವದ ಕುರಿತಾಗಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅಥವಾ ಸಮಾಜಶಾಸ್ತ್ರೀಯ ಪರಿಕಲ್ಪನೆ ಹೇಗೆಲ್ಲ ಇದೆ ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ ಸರ್? ನಮಸ್ತೆ ಸ್ನೇಹಿತರೆ, ನಾನು ಇಂದು ಬಸವಣ್ಣನವರ ಹಲವಾರು ಚಿಂತನೆಗಳಲ್ಲಿ ಕಾಯಕವು ಬಹಳ ಮುಖ್ಯವಾದಂತಹ ಒಂದು ಪರಿಕಲ್ಪನೆ. ಈ ಕಾಯಕವನ್ನ ಶರಣರ ದೃಷ್ಟಿಯಲ್ಲಿ ನೋಡುವುದು ಜೊತೆಗೆ ಸಮಾಜಶಾಸ್ತ್ರೀಯ ದೃಷ್ಟಿಯಲ್ಲಿ ಈ ಕಾಯಕದ ಪರಿಕಲ್ಪನೆಯನ್ನ ಪರಿಚಯಿಸುವಂಥದ್ದು. ಕಾಯಕವೆಂದರೆ ಅನಾದಿ ಕಾಲದಿಂದಲೂ ಮನುಷ್ಯ ತನ್ನ ಜೀವನೋಪಾಯಕ್ಕಾಗಿ ಒಂದಲ್ಲ ಒಂದು ಬಗೆಯ ಕೆಲಸ ಕಾರ್ಯದಲ್ಲಿ ತೊಡಗಿದ್ದು ಅದಕ್ಕೆ ಪರ್ಯಾಯವಾಗಿ ಧನ, ಧಾನ್ಯ, ವಸ್ತು, ಸೇವೆ ಇತ್ಯಾದಿಗಳನ್ನು ಪಡೆಯುತ್ತಾ ಬಂದಿದ್ದಾನೆ. ಸಮಾಜಶಾಸ್ತ್ರೀಯ ಶಬ್ದಕೋಶದ ನೆಲೆಯಲ್ಲಿ ನೋಡುವುದಾದರೆ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಪ್ರಯತ್ನಗಳಿಂದ ಉತ್ಪಾದಿಸಲ್ಪಡುವ ಸರಕು ಸೇವೆಗಳನ್ನು ತನಗಾಗಿ ಅಥವಾ ಇತರರ ಬಳಕೆಗಾಗಿ ಬಳಸುವುದೇ ಕಾರ್ಯವಾಗಿದೆ. ಈ ಕಾರ್ಯದಲ್ಲಿ ಹಣಕ್ಕಾಗಿ ದುಡಿಯುವುದನ್ನು ಮಾತ್ರ ದುಡಿಮೆ ಎನ್ನುವರು. ಹವ್ಯಾಸ, ಮನೋರಂಜನೆ, ಸೇವಾ ಮನೋಭಾವನೆಯಿಂದ ಮಾಡುವ ಯಾವುದೇ ಕೆಲಸಗಳನ್ನು ದುಡಿಮೆ ಎನ್ನಲಾಗದು. ಇನ್ನು ವಿಸ್ತೃತ ಅರ್ಥದಲ್ಲಿ ಹೇಳುವುದಾದರೆ ಕಾಯಕವೆಂದರೆ ಚಲನೆ, ಶರೀರ ವಿಜ್ಞಾನದ ಪ್ರಕಾರ ಅಂಗಸತ್ವ, ಜೀವಕೋಶದ ಪ್ರಮುಖ ಕ್ರಿಯೆಯಾಗಿದೆ. ಜೀವಿಯ ಜೈವಿಕ ರಚನೆ ಮತ್ತು ಅದರ ಜೀವನ ಪ್ರಕ್ರಿಯೆಗಳಿಗೆ ಇರುವ ಸಂಬಂಧವನ್ನು ಸೂಚಿಸುವುದು. ಜೀವಿಯ ಜೀವನ ಮತ್ತು ಸಾಮಾಜಿಕ ಜೀವನ ಇವುಗಳ ನಡುವಿನ ಹೋಲಿಕೆಯಿಂದಾಗಿ ಸಮಾಜ ಅಧ್ಯಯನದಲ್ಲಿ ಹೆಚ್ಚು ವ್ಯಾಪಕವಾಗಿ ಬೆಳೆದಿದೆ. ಶರಣರ ಪ್ರಕಾರ ಕಾಯಕವೆಂದರೆ ದುಡಿತ, ಉದ್ಯೋಗ, ವೃತ್ತಿ, ಕೂಲಿ, ಶ್ರಮ, ಕೆಲಸ, ಕಾರ್ಯ, ಧಂಧೆ, ಕಾಮಗಾರಿ, ದಗದ ಎಂದು ಕರೆಯುವರು. ವೈದಿಕರು ನಿಷ್ಕಾಮ ಕರ್ಮ ಎಂದರೆ, ಜೈನರು ಅಪರಿಗ್ರಹ ಎನ್ನುವರು, ಕ್ರೈಸ್ತರು ಕಾಲಿಂಗ್ ಎಂದರೆ ವಿಮೋಚನಾ ಕಾರ್ಯ ಎನ್ನುವರು. ಕಾಯಕವೆಂದರೆ ನಿಷ್ಕಪಟ, ನಿಸ್ವಾರ್ಥದಿಂದ ಕೂಡಿದ್ದು ಶುಚಿತ್ವದಿಂದ ಮೈಗೂಡಿಸಿಕೊಂಡ ಕಾರ್ಯವಾಗಿದೆ. ಈ ಕೆಲಸದಲ್ಲಿ ಲಂಚ, ಆದಾಯ, ಕ್ರೌರ್ಯ, ದೌರ್ಜನ್ಯ, ದಬ್ಬಾಳಿಕೆಯ ಬದಲು ನಿಷ್ಠೆ, ಪ್ರಾಮಾಣಿಕತೆ ಅತಿ ಮುಖ್ಯವಾಗಿರುತ್ತದೆ. ಈ ಕಾಯಕದಕ್ಕೆ ಸಂಬಂಧಪಟ್ಟಂತೆ ಶರಣೆಯರ ಪ್ರಕಾರ ಅಭಿಪ್ರಾಯಗಳನ್ನು ನೋಡುವುದಾದರೆ, ಬಸವಣ್ಣನವರ ದೃಷ್ಟಿಯಲ್ಲಿ ಕಾಯಕವೇ ಕೈಲಾಸವಾದರೆ ಗಂಗಮ್ಮ ಕಾಯಕ ಮಾಡಿದೊಡೆ ಒಂದೇ ಕಾಯಕ ಎಂಬ ಸಮಾನ ಭಾವವನ್ನು ಬಿಂಬಿಸುವುದು ಎಂದಿದ್ದಾರೆ. ಇನ್ನು ಶರಣೆ ಕಾಳವೇ ಕಾಯಕವಿಲ್ಲದವನು ಭಕ್ತನಲ್ಲ ಎಂದಿದ್ದಾರೆ. ಒಟ್ಟಾರೆಯಾಗಿ ವಚನಕಾರರ ಪ್ರಕಾರ ಕಾಯಕವೆಂಬುದು ಕೇವಲ ವೃತ್ತಿ ಮಾತ್ರ ಅಲ್ಲ, ಅದು ತಾನೊಬ್ಬ ಸಾಧಕ, ಸಮಾಜ ಸೇವಕ, ಸುಧಾರಕ ಎಂದಿದ್ದಾರೆ. ವೃತ್ತಿ ಮನುಷ್ಯನನ್ನಾಗಿ ಮಾಡಿದರೆ ಕಾಯಕ ಶಿವಶರಣರ ಉದಯಕ್ಕೆ ಕಾರಣವಾಗುತ್ತದೆ ಎನ್ನುತ್ತಾರೆ. ಆದ್ದರಿಂದ ಕಾಯಕವನ್ನು ಮಾಡುವಾಗ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಶುಚಿತ್ವವಿಲ್ಲದ ಕಾರ್ಯ ತನ್ನ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತದೆ ಎನ್ನಿದ್ದಾರೆ. ಇನ್ನು ಗುರುಲಿಂಗ ಜಂಗಮದ ಹೆಸರಿನಿಂದ ಕಾಯಕ ಮಾಡಿ ಗುರು ಜನಕ್ಕೆ ವಂಚಿಸಿದೊಡೆ ಭಕ್ತ ದ್ರೋಹಿ ನೋಡ ಕೂಡಲ ಸಂಗಮ ದೇವ ಎಂದಿದ್ದಾರೆ. ಕಾಳವೇ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಎಂದಿದರೆ ಡಕ್ಕೆಯ ಬೊಮ್ಮಣ್ಣ ಆವ ಸ್ವ ಕಾಯಕ ಎಂದಾದರೂ ಆಗಲಿ ಭಾವಶುದ್ಧಿಯಾಗಿ ಮಾಡುವುದು ಒಳ್ಳೆಯದು ಎಂದಿದ್ದಾರೆ. ನಮ್ಮ ಶಿವಶರಣರ ದೃಷ್ಟಿಯಲ್ಲಿ, ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ರೀತಿಯ ಕಾಯಕದ ಕುರಿತಾಗಿ ಹೇಳಿರುವಂತಹ ವಿಚಾರಧಾರೆಯನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಂದ್ರೆ ನಮ್ಮ ಶಿವಶರಣರು ವಚನಕಾರರ ಪ್ರಕಾರ ಕಾಯಕ ಎಂದರೆ ಕೇವಲ ಕೆಲಸ ಮಾತ್ರ ಅಲ್ಲ, ನಿಷ್ಕಲ್ಮಶವಾಗಿ ಮನಶುದ್ಧಿಯಿಂದ ಮಾಡುವುದೇ ಕಾಯಕ ಎಂಬುದನ್ನು ಪ್ರತಿಯೊಬ್ಬ ಶಿವಶರಣರು ಅವರದೇ ಆದ ದೃಷ್ಟಿಕೋನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ಹೇಳ್ತಾರೆ.
ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ನಮ್ಮ ಶಿವಶರಣರ ದೃಷ್ಟಿಯಲ್ಲಿ ಕಾಯಕ ತತ್ವದ ಕುರಿತಾಗಿ ಹೇಗೆಲ್ಲ ಅವರು ಯೋಚಿಸಿದ್ರು, ಹಾಗೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಕೂಡ ಈ ಕಾಯಕ ನಿಷ್ಠೆಯ ಕುರಿತಾಗಿ ಹೇಗೆಲ್ಲ ನೋಡಬಹುದು ಎಂಬುದರ ಕುರಿತಾಗಿ ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ GS ಸಕ್ರಿಯ ನಾಯಕ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಇನ್ನು ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗೆ ಎನ್ನುತ್ತಾರೆ. ಈ ವಚನ ಬಹಳ ಕಾಯಕದಲ್ಲಿ ಪರಾಕಾಷ್ಠತೆಯ ಒಂದು ಉಜ್ವಲದ ಒಂದು ಉದಾಹರಣೆಯನ್ನು ನಿಲ್ಲುತ್ತದೆ. ಸಮಸ್ತ ಶಿವಶರಣರ ಆಶಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಮಾರಯ್ಯನವರ ವಚನ ಮೂಡಿ ಬಂದಿದೆ. ಇದರ ಅರ್ಥ, ನಾವು ಕಾಯಕದಲ್ಲಿ ತೊಡಗಿದಾಗ ಇಷ್ಟಲಿಂಗ ಪೂಜೆಯನ್ನು ಮರೆಯಬೇಕು, ಹಾಗೆ ಮರೆತರೆ ಅದರಲ್ಲಿ ಯಾವ ತಪ್ಪು ಇಲ್ಲವೆನ್ನುತ್ತಾರೆ. ಯಾರನ್ನು ಸಮಾಜದ ಗುರು ಮಾರ್ಗದರ್ಶಕರು ಪರಮ ಪೂಜ್ಯರೆಂದು ಭಾವಿಸುತ್ತೇವೋ ಅವರ ದರ್ಶನಕ್ಕಾಗಿ ಹಂಬಲಿಸುತ್ತಾರೋ ಅಂತಹ ಗುರುಗಳ ದರ್ಶನ ಮರೆಯಬಹುದು, ಆದರೆ ಕಾಯಕಕ್ಕೆ ಚ್ಯುತಿಯನ್ನು ಉಂಟು ಮಾಡಬಾರದು. ಹಾಗೆಯೇ ಜಂಗಮರು ತಾವಾಗಿಯೇ ತಮ್ಮ ಮನೆಯವರಿಗೆ ನಾವಿದ್ದಲ್ಲಿಯೇ ದಯಮಾಡಿಸಿದರೂ ಕಾಯಕದಲ್ಲಿ ನಿರತರಾದರೆ ಅವರ ಹಂಗು ಹರಿದುಕೊಳ್ಳಬೇಕು. ಅವರ ದಾಕ್ಷಿಣ್ಯಕ್ಕೆ ಒಳಗಾಗಿ ಕೈಗೊಂಡ ಕಾಯಕವನ್ನು ನಿಲ್ಲಿಸಬಾರದು. ಯಾಕೆಂದರೆ ಕಾಯಕವೇ ಕೈಲಾಸವಾದ ಕಾರಣ ಕಾಯಕದಲ್ಲಿ ಗುರು ಲಿಂಗ ಜಂಗಮರನ್ನ ಕಾಣಬೇಕೆಂದು ಹೇಳುತ್ತಾರೆ ಮಾರಯ್ಯನವರ ಒಂದು ಪ್ರಗತಿಪರವಾದಂತಹ ಧೋರಣೆ. ಹೀಗೆ ನಾವು ಈ ಒಂದು ಕಾಯಕವನ್ನ ವಚನ ಸಾಹಿತ್ಯದ ಮೂಲಕ ಅವಲೋಕನ ಮಾಡಿದಾಗ ಕಂಡು ಬಂದಂತಹ ಒಂದಷ್ಟು ಅಂಶಗಳನ್ನ ನಾನು ಹೇಳಲು ಇಚ್ಛಿಸುತ್ತೇನೆ. ವಚನಕಾರರ ಪ್ರಕಾರ ಬಾಳಪಯಣದಲ್ಲಿ ಕಂಡುಕೊಂಡಂತ ಅನುಭೂತಿಗಳನ್ನ ನಾವು ತಿಳಿಯಬಹುದು. ಕಾಯಕವೆಂಬುದು ಕೇವಲ ವೃತ್ತಿಯಲ್ಲ, ಇದು ಒಂದು ಸಾಧನೆ, ಸುಧಾರಣೆ ಎಂಬ ಅರ್ಥವನ್ನ ಸೂಚಿಸುತ್ತದೆ. ಕಾಯಕವೆಂಬುದು ಸಮಾನತೆಯನ್ನು ಸೂಚಿಸುವಂತಹದ್ದು, ತಾರತಮ್ಯತೆಯನ್ನ ಅಳಿಸುವಂತಹ ಒಂದು ಹೋರಾಟ. ಸೋಮಾರಿಗಳಾಗಿ ಆಲಸ್ಯದಿಂದ ಅಲೆಯುತ್ತಿರುವಂತಹ ಯುವ ಪೀಳಿಗೆ, ವಯಸ್ಕರಿಗೆ ಚೈತನ್ಯವನ್ನು ಮೂಡಿಸುವಂತಹ ಒಂದು ಟಾನಿಕು. ಶ್ರಮದ ಮಹತ್ವವನ್ನು ಎತ್ತಿ ಹಿಡಿಯುತ್ತಾ ಪೂಜೆ ಪುನಸ್ಕಾರಗಳಿಗಿಂತ ಶ್ರಮವೇ ಮುಖ್ಯ, ಕಾಯಕವೇ ಮುಖ್ಯ ಎಂಬ ಮಾರಯ್ಯನವರ ಒಂದು ಪ್ರತಿಪಾದನೆ. ಸಮಯ ಪ್ರಜ್ಞೆ, ದುಡಿಮೆಗೆ ತಕ್ಕ ಪ್ರತಿಫಲ ನೀಡದೇ ಇದ್ದರೆ ಆ ಒಂದು ಉತ್ಪಾದನೆ ಹೇಗೆ ಇಳಿಮುಖವಾಗುತ್ತದೆ, ಆರ್ಥಿಕವಾಗಿ ಹೇಗೆ ಅಸಮಾನತೆ ಉಂಟಾಗುತ್ತದೆ ಎಂಬ ಮಾತು ರೈತರ ಏಳಿಗೆಗೆ, ಕೃಷಿಯ ಪ್ರಗತಿಗೆ ಕಾರಣವಾಗಿದೆ. ನಮ್ಮ ವಚನಕಾರರ ಪ್ರಕಾರ ಕಾಯಕ ನಿಷ್ಠೆ ಹೇಗಿರಬೇಕು, ಹಾಗೆ ಕಾಯಕದ ಪರಾಕಾಷ್ಠೆಯ ಕುರಿತಾಗಿ ಸಹ ತಮ್ಮ ವಚನಗಳಲ್ಲಿ ಮೋಳಿಗೆ ಮಾರಯ್ಯ ಅವರು ಹೇಳಿರುವ ವಿಚಾರಧಾರೆಯನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಕಾಯಕದಲ್ಲಿ ನಿರತರಾದರೆ ಗುರು ಲಿಂಗ ಜಂಗಮ ಬಂದರೂ ಕೂಡ ನಮ್ಮ ಕಾಯಕವನ್ನ ಬಿಡಬಾರ್ದು, ನಾವು ಕಾಯಕವನ್ನ ನಿಷ್ಠೆಯಿಂದ ಮಾಡಬೇಕು ಎಂಬುದರ ಕುರಿತಾಗಿ ಹೇಳಿರುವಂತಹ ವಿಚಾರವನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ಕಾಯಕ ನಿಷ್ಠೆಯ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಅದರಲ್ಲಿಯೂ ಕಾಯಕದಲ್ಲಿ ನಿರತರಾದರೆ ಗುರು ಲಿಂಗ ಜಂಗಮ ಬಂದರೂ ಕಾಯಕದಿಂದ ಮುಕ್ತರಾಗಬಾರ್ದು, ಕಾಯಕವನ್ನ ಮುಂದುವರಿಸಬೇಕು ಎಂಬುದಾಗಿ ಮಾರಯ್ಯನವರು ಹೇಳಿರುವಂತಹ ಒಂದು ವಿಚಾರಧಾರೆಯನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಇನ್ನು ನಾ ಮೇಲು ನೀ ಮೇಲು, ಕೀಳು ಬಡವ ಬಲ್ಲಿದ, ಶ್ರೇಷ್ಠ ಕನಿಷ್ಠ ಇಂತಹ ಒಂದು ತಾರತಮ್ಯತೆಗಳಿಂದ ಕೂಡಿರುವಂತಹ ಈ ಅಸಮಾನ ಸಮಾಜದಲ್ಲಿ ಸಮಾಜವನ್ನ ಕಟ್ಟುವ ಸಮತಾವಾದದ ಧೋರಣೆಯನ್ನು ಹೊಂದಿರುವಂತಹ ಈ ಕಾಯಕದ ಪರಿಕಲ್ಪನೆ ಅತಿ ಸೂಕ್ತವಾಗಿದೆ. ಹಾಗೆ ಯಾವುದೇ ಒಂದು ಕಾಯಕವನ್ನ ಮಾಡುವಲ್ಲಿ ಲಿಂಗ, ಜಾತಿ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧ ಮಾಡಿ ಎಲ್ಲ ವೃತ್ತಿಗಳು ಸಮಾನವಾದುದು, ಶ್ರೇಷ್ಠವಾದುದು ಎಂಬ ಒಂದು ಮಾತು ಪ್ರಸ್ತುತ ವ್ಯವಸ್ಥೆಗೆ ಅತಿ ಮುಖ್ಯವಾಗಿದೆ. ಇಂದು ವ್ಯಕ್ತಿ ದುಡಿಮೆ ಮಾಡಬೇಕು, ದುಡಿಮೆಯ ಒಂದು ವಿಧಾನ ಸೂಕ್ತವಾಗಿರಬೇಕು,
ಆ ಕೆಲಸ ಯಾವುದೇ ಪ್ರಕಾರದ ಕೆಲಸವಾಗಿರಬಹುದು. ಕಸಗುಡಿಸುವ ಕೆಲಸವನ್ನು ನಾವು ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ನಾವು ಅಲ್ಲಿ ಶಿವನನ್ನ ಕಾಣಬಹುದು ಎನ್ನುವುದಕ್ಕೆ ಜಲಗಾರ ಎಂಬ ನಾಟಕದಲ್ಲಿ ಕುವೆಂಪುರವರ ಒಂದು ವರ್ಣನೆಯನ್ನು ನಾವು ಕಾಣಬಹುದು. ಹಾಗೆಯೇ ಪ್ರತಿನಿತ್ಯವೂ ನಾವು ಮಾಡುವಂತಹ ಯಾವುದೇ ಕೆಲಸವಾದರೂ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದ್ದೇ ಆದರೆ ನಾವು ಅಲ್ಲಿ ಶಿವನನ್ನ ಕಾಣುತ್ತೇವೆ. ಅದು ಬಿಟ್ಟು ನಾವು ಗುಡಿಯಲ್ಲಿ ಅಥವಾ ಮಂದಿರದಲ್ಲಿ ಪೂಜೆ ಪುನಸ್ಕಾರಗಳನ್ನು, ಹೋಮ ಹವನಗಳನ್ನು ಮಾಡುತ್ತಾ ನಮ್ಮ ಸಮಯವನ್ನು ಕಳೆದರೆ ಅಥವಾ ಅಲ್ಲಿ ನಾವು ದೇವರನ್ನು ಕಾಣುವ ಪ್ರಯತ್ನ ಮಾಡಿದರೆ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಲಭ್ಯವಾಗುವುದಿಲ್ಲ ಎಂಬ ಮಾತನ್ನು ಶಿವಶರಣರ ಈ ಸಂದೇಶಗಳಿಂದ ತಿಳಿಯಬಹುದು. ವಂದನೆಗಳು. ನಿಮಗೂ ಸಹ ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರ ಕಾಯಕ ನಿಷ್ಠೆಯ ಕುರಿತಾಗಿ ನಮ್ಮ ಶಿವಶರಣರು ಏನೆಲ್ಲ ಹೇಳಿದರೆ, ಹಾಗೆ ಅವರ ವಿಚಾರಧಾರೆಗಳ ಕುರಿತಾಗಿ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಹಾಗೆ ಕಾಯಕದ ಕುರಿತಾಗಿ ಕುವೆಂಪು ಅವರ ಜಲಗಾರ ನಾಟಕದ ಒಂದು ಪ್ರಸ್ತಾಪವನ್ನು ಕೂಡ ಹೇಳಿದ್ರಿ. ನಮ್ಮ ಶಿವಶರಣರೆಲ್ಲರೂ ಕೂಡ ಕಾಯಕಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟವರು. ದೇವರನ್ನ ಎಲ್ಲೋ ಹುಡ್ಕೊಂಡು ಹೋಗೋದ್ಕಿಂತ ನಾವು ಮಾಡುವಂತ ಕೆಲಸವನ್ನ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ದೇವರನ್ನ ಅಲ್ಲೇ ಕಾಣೋದಕ್ಕೆ ಸಾಧ್ಯ. ಕೈಲಾಸ ಅನ್ನೋದು ಎಲ್ಲೋ ಹುಡ್ಕೊಂಡು ಹೋಗೋದಲ್ಲ, ನಾವಿದ್ದಲ್ಲಿಯೇ ಕೈಲಾಸವನ್ನ ಕಾಣ್ಬೋದು. ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣನವರು ಹೇಳಿರುವಂತಹ ವಿಚಾರವನ್ನ ಎಲ್ಲ ಶಿವಶರಣರು ಚಾಚು ತಪ್ಪದೆ ಪಾಲಿಸಿದವರು. ಹಾಗೆ ತಮ್ಮ ಜೀವನದಲ್ಲಿ ಅದನ್ನ ಪಾಲಿಸಿಕೊಂಡು ತಮ್ಮ ವಚನಗಳಲ್ಲಿ ಅದನ್ನ ಹೇಳ್ತಾ ಬಂದವರು ನಮ್ಮ ಶಿವಶರಣರು. ಇದೇ ವಿಚಾರವಾಗಿ ಶಿವಮೊಗ್ಗದ ಬಾಪೂಜಿ ನಗರದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ GS ಸಕ್ರಿಯ ನಾಯಕ್ ಸರ್ ಅವರು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರ ದೃಷ್ಟಿಯಲ್ಲಿ ಕಾಯಕ ನಿಷ್ಠೆ ಹಾಗೆ ಸಮಾಜಶಾಸ್ತ್ರೀಯ ದೃಷ್ಟಿಯಲ್ಲಿ ಕೂಡ ಕಾಯಕ ಪರಿಕಲ್ಪನೆ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ನಾಳೆಯ ಸಂಚಿಕೆಯಲ್ಲಿ ಕಾಯಕ ತತ್ವದ ಬಗ್ಗೆ ಹಾಗೆ ಸಮಾನತೆಯ ಕುರಿತಾದಂತಹ ನಮ್ಮ ಶಿವಶರಣರು ಹೇಳಿರುವ ವಿಚಾರವನ್ನ ಇನ್ನಷ್ಟು ಮಾಹಿತಿಯನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ಹೇಳ್ತಾರೆ. ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಿನ್ನೆಯ ಸಂಚಿಕೆಯಲ್ಲಿ ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ GS ಸಕ್ರಿಯ ನಾಯಕ್ ಸರ್ ಅವರು ನಮ್ಮ ಶಿವಶರಣರು ಹೇಳಿರುವಂತಹ ಕಾಯಕ ತತ್ವದ ಕುರಿತಾಗಿ, ಕಾಯಕದ ಪರಿಕಲ್ಪನೆ ಕುರಿತಾಗಿ, ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಇವತ್ತು ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಶರಣರ ಕಾಯಕದಲ್ಲಿ ಸಮಾನತೆಯನ್ನು ಕಾಣುವುದಾದರೆ ಶರಣರ ಪ್ರಕಾರ ಕಾಯಕದಲ್ಲಿ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಮಡಿ ಮೈಲಿಗೆ, ಇಲ್ಲಿ ಯಾವ ವೃತ್ತಿಯೂ ಪ್ರಧಾನವಾದುದು ಮತ್ತೊಂದು ವೃತ್ತಿಯು ಕೀಳಾದುದು ಎಂಬ ಭೇದ ಭಾವ ಇಲ್ಲ. ಇಂತಹದೇ ವೃತ್ತಿಯನ್ನ ಇಂತಹವರೇ ಮಾಡಬೇಕೆಂಬ ಒತ್ತಾಯವೂ ಇಲ್ಲ. ತನ್ನ ಕುಲ ಕಸಬನ್ನು ಬಿಟ್ಟರೂ ಬೇರೆ ಕಸಬನ್ನು ಸಹ ಅನುಸರಿಸಬಹುದು. ಎಲ್ಲ ವೃತ್ತಿಗಳು ಸಮಾನವಾದುದು ಎಂದಿದ್ದಾರೆ. ಪರಂಪರಾನುಗತವಾಗಿ ಬಂದ ಚಾತುರ್ವರ್ಣ ಪದ್ಧತಿಯಲ್ಲಿ ವರ್ಣ ಆಧಾರಿತ ವೃತ್ತಿ ಕಸುಬುಗಳನ್ನು ಹಂಚಿದ್ದು ವರ್ಣಗಳಲ್ಲಿ, ವೃತ್ತಿಗಳಲ್ಲಿ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಮಡಿ ಮೈಲಿಗೆ ಎಂಬ ಪರಿಕಲ್ಪನೆಯನ್ನು ಎತ್ತಿ ಹಿಡಿದಿರುತ್ತಾರೆ. ಆದರೆ ವಚನ ಸಾಹಿತ್ಯ ಇದಕ್ಕೆ ತದ್ವಿರುದ್ಧವಾಗಿದ್ದು, ಶೂದ್ರ ಅಸ್ಪೃಶ್ಯರ ಮೇಲೆ ಅತಿಯಾದ ದೌರ್ಜನ್ಯ ದಬ್ಬಾಳಿಕೆಯನ್ನು ಹೇರಲಾಗಿತ್ತು. ಕಸ ಗುಡಿಸುವ, ಜಾಡುಮಾಲಿ, ಚಪ್ಪಲಿ ಹೊಲೆಯುವಂತ ಸಮಗಾರ, ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕ ಇವರೆಲ್ಲರೂ ಸಮಾನರು ಎಂದು ಹೇಳುತ್ತೆ ವಚನ ಸಾಹಿತ್ಯ. ಇವರಿಗೆ ಸಮ, ಅವರಿಗೆ ಅವರವರ ಕೆಲಸಗಳೇ ಸಮಾನವಾದದ್ದು. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದರೆ ಸಾಕು, ಶಿವನು ಅವರಿಗೆ ಒಲಿಯುತ್ತಾನೆ ಎನ್ನುತ್ತಾರೆ ಶರಣರು. ನಾನಾವ ಕರ್ಮಗಳ ಮಾಡಿದರೆಯೂ ಆ ಕರ್ಮ ಫಲಭೋಗವನ್ನೇ ಕೊಡುವೆ ಎಂಬುದು ನಾ ಬಲ್ಲೆನು ಎನ್ನುತ್ತಾರೆ ಬಸವಣ್ಣ. ಹಾಗೆ ಶಿವಶರಣರು ಕಟ್ಟಿದ ಈ ಸಮಾಜ ವರ್ಣ ಮತ್ತು ವರ್ಗರಹಿತವಾದಂತಹ ಕಾಯಕ ವ್ಯವಸ್ಥೆಯ ಸಮಾಜವನ್ನ ನಿರ್ಮಾಣ ಮಾಡಿದ್ದಾರೆ ಎನ್ನುತ್ತಾರೆ MM ಕಲಬುರ್ಗಿಯವರು. ಖ್ಯಾತ ವಿಮರ್ಶಕರಾದಂತಹ MM ಕಲಬುರ್ಗಿರವರ ಒಂದು ಅಭಿಪ್ರಾಯವನ್ನು ತಿಳಿಯುವುದಾದರೆ, ಕಾಯಕದ ಮೂಲಕ ಸಮಾನತೆಯನ್ನು ಸಾಧಿಸುವುದರ ಜೊತೆಗೆ ಹೊಸ ವ್ಯವಸ್ಥೆಯನ್ನು ರೂಪಿಸುವುದು ಒಂದು ವೈಶಿಷ್ಟ್ಯವಾಗಿತ್ತು ಈ ವಚನ ಸಾಹಿತ್ಯ ಎನ್ನುತ್ತಾರೆ. ಇನ್ನು ದೈಹಿಕ ಶ್ರಮ, ಎಲ್ಲರೂ
ತನ್ನ ಶಕ್ತಿ ಸಾಮರ್ಥ್ಯ ಮತ್ತು ಇಚ್ಛೆಗೆ ಅನುಗುಣವಾಗಿ ಒಂದಲ್ಲ ಒಂದು ಬಗೆಯ ಕೆಲಸದಲ್ಲಿ ತೊಡಗಬೇಕು. ದುಡಿಮೆಯ ಮೂಲಕ ಸ್ವಾಭಿಮಾನಿಗಳಾಗಿ ಬದುಕಬೇಕು. ದುಡಿಯದವನು ಉಣ್ಣಲಿಕ್ಕೆ ಅರ್ಹನಲ್ಲ. ತನ್ನ ದುಡಿಮೆಯಿಂದ ತನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿರುವುದರ ಜೊತೆಗೆ ಸಮಾಜವು ಸುಭದ್ರವಾಗಿ ನಿಲ್ಲುತ್ತದೆ. ಇದರಿಂದ ದೇಶವು ಆರ್ಥಿಕವಾಗಿ ಸಮೃದ್ಧವಾಗಲು ಸಾಧ್ಯ. ಆದ್ದರಿಂದ ಸದಾ ದುಡಿಯುವವನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರುತ್ತಾನೆ. ಆದ್ದರಿಂದ ನಾವೆಲ್ಲರೂ ದುಡಿಯುವುದು ಅತಿ ಮುಖ್ಯ ಎನ್ನುತ್ತಾರೆ. ಈ ಪರಿಕಲ್ಪನೆಯಲ್ಲಿ ನಾವು ಕಾರ್ಲ್ ಮಾರ್ಕ್ಸ್ ರವರ ವರ್ಗ ಸಿದ್ಧಾಂತದಲ್ಲಿ ಪ್ರಸ್ತಾಪಿಸಿರುವಂಥ ಬಂಡವಾಳಶಾಹಿಗಳು ಬೆವರು ಸುರಿಸದೆ ಕಾರ್ಮಿಕರ ಬೆವರು ಹನಿಯಿಂದ ದುಡಿಯಲ್ಪಟ್ಟ ಹಣದಿಂದ ವಿಲಾಸಿಕರ ಜೀವನವನ್ನು ನಡೆಸುತ್ತಿರುವಂಥದ್ದು ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ವಿರೋಧವಿದೆ. ಯಾರು ಶ್ರಮ ವಹಿಸಿ ದುಡಿಯುವುದಿಲ್ಲವೋ ಆತನು ಇತರರ ಶ್ರಮದಿಂದ ಬರುವ ಪ್ರತಿಫಲವನ್ನು ಪಡೆಯಲು ಅನರ್ಹನಾಗಿರುತ್ತಾನೆ. ಆ ದುಡಿಮೆಯಿಂದ ಸಿಗುವ ಆದಾಯ, ಲಾಭಾಂಶ, ಮಿಗುತಾಯವೆಲ್ಲವೂ ಕಾರ್ಮಿಕರಿಗೆ ಸಲ್ಲಬೇಕು ಎನ್ನುತ್ತಾರೆ ಕಾರ್ಲ್ ಮಾರ್ಕ್ಸ್. ಈ ಸಂದರ್ಭದಲ್ಲಿ ವಚನ ಸಾಹಿತ್ಯದಲ್ಲಿ ಕಂಡುಬರುವಂತಹ ದುಡಿಮೆಯೇ ಜೀವನ ಎಂಬ ಮಾತು ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ವರ್ಗ ಸಂಘರ್ಷ ಸಿದ್ಧಾಂತದಲ್ಲಿ ಬಂಡವಾಳಶಾಹಿ ಮತ್ತು ಕಾರ್ಮಿಕ ವರ್ಗ ಇಬ್ಬರ ನಡುವೆ ಯಾವ ರೀತಿಯಾದಂತಹ ಒಂದು ವ್ಯತ್ಯಾಸ, ದೌರ್ಜನ್ಯ, ದಬ್ಬಾಳಿಕೆ ಇತ್ತು ಎಂಬುದನ್ನು ನಾವು ಕಾಣಬಹುದು. ಇದರ ಅರ್ಥ ಶ್ರಮ ವಹಿಸಿ ದುಡಿಯದವನು ಈ ಜಗತ್ತಿನಲ್ಲಿ ಯಾವುದೇ ರೀತಿಯಾದಂತಹ ಸುಖ, ಸಂತೋಷ, ಸಂಪತ್ತುಗಳನ್ನು ಪಡೆಯಲು ಅನರ್ಹ ಎಂಬ ಮಾತನ್ನ ನಾವು ಕಾಣಬಹುದು. ನಾವು ಮಾಡುವಂತಹ ಕೆಲಸದಲ್ಲಿ ಸಮಾನತೆಯನ್ನ ಕಾಣಬೇಕು ಅಂತ ಹೇಳಿ ಕನಸನ್ನ ಕಂಡವರು ಬಸವಣ್ಣನವರು. ಇದೇ ರೀತಿ ನಮ್ಮ ದುಡಿಮೆಯ ಮೂಲಕ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಬೇಕು ಎಂಬುದನ್ನ ಎಲ್ಲ ಶಿವಶರಣರು ಹೇಳಿರುವ ವಿಚಾರವನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬಾಪೂಜಿ ನಗರ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ GS ಸಕ್ರಿಯ ನಾಯಕ್ ಸರ್ ಅವರು ನಮ್ಮ ಶಿವಶರಣರು ಹೇಳಿರುವಂತಹ ಕಾಯಕ ನಿಷ್ಠೆ ಹಾಗೆ ಕಾಯಕದಲ್ಲಿ ಸಮಯ ಪ್ರಜ್ಞೆಯ ಕುರಿತಾಗಿ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಕೇಳೋಣ ಬನ್ನಿ. ಇನ್ನು ಕಾಯಕದಲ್ಲಿ ಸಮಯ ಪ್ರಜ್ಞೆ ಮುತ್ತಿಗಿಂತ ಹೊತ್ತು ಬಹಳ ಮುಖ್ಯ ಎಂಬ ಸಂದೇಶವನ್ನ ಶರಣರು ಒತ್ತಿ ಹೇಳಿರುವಂತದನ್ನ ಕಾಣಬಹುದು. ಸುಮ್ಮನೆ ಹೊತ್ತು ಕಳೆಯುವ ಹಾಗೂ ಟೀ ಅಂಗಡಿ, ಅರಳಿಕಟ್ಟೆ ಇತ್ಯಾದಿಗಳಲ್ಲಿ ಕುಳಿತು ಕಾಡಹರಟೆ ಹೊಡೆಯುವ, ಸಮರ್ಥವಾಗಿ ದುಡಿಯಬೇಕಾದ ಯುವ ಪೀಳಿಗೆ ಮೊಬೈಲ್ ಫೋನ್ ಇತ್ಯಾದಿಗಳಲ್ಲಿ ಸಮಯವನ್ನು ಕಳೆಯುತ್ತಿರುವವರಿಗೆ ಈ ಹೊತ್ತಿನ ಒಂದು ಮಹತ್ವವನ್ನ ಬಸವಣ್ಣನವರು ಹಾಗೂ ಶರಣರು ಹೇಳಿರುವಂತದನ್ನು ನಾವು ಕಾಣಬಹುದು. ನಾಳೆ ಬಪ್ಪುದು ನಮಗಿಂದೆ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ ಎಂದಿದ್ದಾರೆ. ಇನ್ನು ಶರಣೆ ಮುಕ್ತಾಯಕ ಸುಮ್ಮನೇಕೆ ದಿನ ಕಳೆಯುವಿರಿ, ಸುಮ್ಮನೇಕೆ ಹೊತ್ತು ಕಳೆಯುವಿರಿ ಎಂದಿದ್ದಾರೆ. ಹೊತ್ತು ಎಂದಿಗೂ ನಮಗಾಗಿ ಕಾಯುವುದಿಲ್ಲ, ನಾವು ಮಾತ್ರ ಹೊತ್ತನ್ನ ಕಾಯಬೇಕು. ಆದ್ದರಿಂದ ಹಿಡಿದ ಕೆಲಸವನ್ನು ಬಿಡದೆ ಅಂದೇ ಪೂರ್ತಿಗೊಳಿಸುವುದು ಬಹಳ ಮುಖ್ಯ ಎನ್ನುತ್ತಾರೆ. ಇನ್ನು ಲಂಚ, ವಂಚನೆಗೆ ಆಸ್ಪದವಿಲ್ಲದ ದುಡಿಮೆ. ಶರಣರ ಕಾಯಕದಲ್ಲಿ ಸಮಾನತೆ ನಾವು ಕಾಣ್ತೀವಿ. ಈ ಶರಣರ ಸಾಹಿತ್ಯದಲ್ಲಿ ನಾವು ಕಾಯಕದಲ್ಲಿ ಎಲ್ಲಾ ಕಾಯಕವು ಸಮಾನವಾದುದು ಎಂದು ಭಾವಿಸುವಂಥದ್ದನ್ನು ನಾವು ನೋಡ್ತೀವಿ. ಇದಾದ ಮೇಲೆ ಈ ದುಡಿಮೆಯಲ್ಲಿ ನಾವು ಲಂಚ ವಂಚನೆಗೆ ಆಸ್ಪದವಿಲ್ಲದೆ ಅವಶ್ಯಕತೆ ಇರುವಷ್ಟು ಮಾತ್ರ ನಾವು ಸಂಪಾದಿಸಬೇಕು, ಮತ್ತೆ ನಾವು ನಮ್ಮಲ್ಲಿ ಸಂಗ್ರಹಣೆ ಮಾಡಿಕೊಳ್ಳಬೇಕು ಅನ್ನೋ ಮಾತನ್ನ ನಾವು ಕಾಣ್ತೀವಿ. ಮತ್ತೆ ಈ ಸಾಹಿತ್ಯದಲ್ಲಿ ಕಂಡು ಬರುವಂತ ಮತ್ತೊಂದು ಪ್ರಮುಖವಾದಂತ ಅಂಶ ಅಂದ್ರೆ ಸಂಗ್ರಹ ನಿಷೇಧ ಅನ್ನೋದು. ಸಂಗ್ರಹ ನಿಷೇಧ ಅದು ಬಹಳ ಮುಖ್ಯವಾದಂಥದ್ದು. ಇಂದಿನ ಈ ಕಾಳುಸಂತೆಕೋರರಲ್ಲಿ ನಾವು ಅಗತ್ಯವಾದಂತಹ ವಸ್ತುಗಳನ್ನ ಅಗತ್ಯತೆ ಮೀರಿ ತಮ್ಮ ಬಳಿಯಲ್ಲಿ ಶೇಖರಣೆ ಮಾಡಿ ಇಟ್ಟುಕೊಳ್ಳುತ್ತಾರೆ. ಈ ರೀತಿ ಅಗತ್ಯ ಮೀರಿ ತಮ್ಮ ಬಳಿಯಲ್ಲಿ ಅಗತ್ಯ ವಸ್ತುಗಳನ್ನ ಶೇಖರಣೆ ಮಾಡಿ ಇಟ್ಟುಕೊಂಡರೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಬಹಳ ದುಬಾರಿ ಆಗುತ್ತದೆ. ಜನಸಾಮಾನ್ಯರು, ಮಧ್ಯಮ ವರ್ಗದವರು ಅತಿ ಅಗತ್ಯವಾದಂತಹ ದವಸ ಧಾನ್ಯಗಳನ್ನ, ಔಷಧಿಗಳನ್ನ, ತರಕಾರಿ ಇತ್ಯಾದಿಗಳನ್ನ ಅಥವಾ ಅತಿ ಅಗತ್ಯವಾದಂತಹ ಒಂದು ಬಟ್ಟೆ ಬರಿ ಇತ್ಯಾದಿಗಳನ್ನ ಕೊಂಡುಕೊಂಡು ಜೀವಿಸಲು ಕಷ್ಟವಾಗುತ್ತದೆ. ಹಾಗಾಗಿ ಅವರ ಬದುಕು ತುಂಬಾ
ಶೋಚನೀಯವಾಗಬಹುದು. ಆರೋಗ್ಯ ಸೌಲಭ್ಯ ಸಿಗದೆ ಅನಾರೋಗ್ಯದಿಂದ ನರಳಿ ಸಾಯುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅತಿ ಸಂಗ್ರಹ ನಿಷೇಧ ಮಾಡಬೇಕು ಎಂಬುವುದು ಈ ಒಂದು ಬಸವಣ್ಣನವರ ಒಂದು ಕಲ್ಪನೆ. ಈ ಮಾತು ಅದನ್ನು ಸಮಾಜದಲ್ಲಿ 19-20ನೇ ಶತಮಾನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಕಂಡ್ವಿ ನಮ್ಮ ದೇಶದಲ್ಲಿ. ಈ ಒಂದು ಕಾಲಮಾನದಲ್ಲಿ ಜಯಪ್ರಕಾಶ್ ನಾರಾಯಣ್ ಇರಬಹುದು, ಕಾರ್ಲ್ ಮಾರ್ಕ್ಸ್, ಲೋಹಿಯಾ, ಇವರೆಲ್ಲರ ಒಂದು ಸಿದ್ಧಾಂತಗಳು ಹೇಗಿತ್ತು ಅಂತಂದ್ರೆ, ಇವರೆಲ್ಲರನ್ನು ನಾವು ಪ್ರಗತಿಪರ ಚಿಂತಕರು ಎಂದು ನಾವು ಕರೆಯುತ್ತೇವೆ. ಇವರ ಅಭಿಪ್ರಾಯ ಸಮಾಜವನ್ನ ಕಾಣುವಂಥದ್ದು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಒಂದು ಅಂಶವನ್ನ ಪ್ರಧಾನವಾಗಿ ಮನದಲ್ಲಿಟ್ಟುಕೊಂಡು ಹೋರಾಟವನ್ನ ಮಾಡಿದಂತಹ ವ್ಯಕ್ತಿಗಳು. ಇಂತಹ ಒಂದು ಆಲೋಚನೆ ನಾವು 12ನೇ ಶತಮಾನದಲ್ಲಿ ನಮ್ಮ ಶಿವಶರಣರಲ್ಲಿ ಕಾಣುತ್ತಿದ್ದೀವಿ. ನಮ್ಮ ಶಿವಶರಣರ ಸಮಯ ಪ್ರಜ್ಞೆ ಅಥವಾ ಸಮಯದ ಮಹತ್ವದ ಕುರಿತಾದಂತಹ ಅವರ ಚಿಂತನೆಗಳು ನಿಜಕ್ಕೂ ಮೆಚ್ಚುವಂತದ್ದು. ಏಕೆಂತಂದ್ರೆ ಹೊತ್ತು ಯಾವತ್ತೂ ನಮ್ಮನ್ನ ಕಾಯೋದಿಲ್ಲ, ಅಂದಿನ ಕೆಲಸವನ್ನ ಅಂದೇ ಪೂರೈಸಬೇಕು ಎಂಬ ಅವರ ಉದಾತ್ತ ಚಿಂತನೆಯನ್ನ ನೋಡಿದಾಗ ಸಮಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಿದ್ರು ಎಂಬುದನ್ನ ತಿಳ್ಕೊಳ್ಬಹುದು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಶಿವಶರಣರ ಸಮಯ ಪ್ರಜ್ಞೆಯ ಬಗ್ಗೆ ಹಾಗೆ ಕಾಯಕ ನಿಷ್ಠೆಯ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ಹೇಳ್ತಾರೆ. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತ ಡಾಕ್ಟರ್ GS ಸಕ್ರಿಯ ನಾಯಕ್ ಸರ್ ಅವರು ನಮ್ಮ ಶಿವಶರಣರ ಕಾಯಕ ತತ್ವದ ಕುರಿತಾಗಿ ಹಾಗೆ ಅವರ ಸಮಯ ಪ್ರಜ್ಞೆ ಇವೆಲ್ಲವುಗಳ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಶರಣರ ಒಂದು ಮುಂದಾಲೋಚನೆ ಅಥವಾ ದೂರಾಲೋಚನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಈ ಒಂದು ಅಂಶವನ್ನ ನಾವು ಅವಲೋಕನ ಮಾಡುವುದರಿಂದ ನಾವು ತಿಳಿಯಬಹುದು. ಇದಾದ್ಮೇಲೆ ಕಾಯಕಕ್ಕೆ ತಕ್ಕ ಒಂದು ಪ್ರತಿಫಲವನ್ನ ನೀಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನುಲಿಯ ಚಂದಯ್ಯನವರು ಅಭಿಪ್ರಾಯ ಪಟ್ಟಂತೆ ನೇಮದ ಕೂಲಿ ಅಂದಿಗೆ ನಿತ್ಯ ನೇಮದಲ್ಲಿ ಸಂದಿರಬೇಕು, ನೇಮದ ಕೂಲಿಯ ಬಿಟ್ಟು ಹೋದರೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ, ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೇ ಹೋಗು, ನನಗೆ ನನ್ನ ಜಂಗಮ ಪ್ರಸಾದಾಗೆ ಚಂದ್ರೇಶ್ವರ ಲಿಂಗಕ್ಕೆ ಪ್ರಾಣವಯ್ಯ ಎನ್ನುತ್ತಾರೆ. ಹೆಚ್ಚು ಹಣ, ಹೊನ್ನು ಇತ್ಯಾದಿ ಆಸೆಗೋಸ್ಕರ ನಾವು ಒಬ್ಬರ ಬಳಿಯಲ್ಲಿ ಒಂದು ಕೆಲಸವನ್ನು ಮಾಡಿಕೊಡುವ ಹಾಗೆ ಒಪ್ಪಿರುತ್ತೇವೆ. ಆ ಕೆಲಸವನ್ನು ಮುಗಿಸುವ ಮೊದಲೇ ಮತ್ತೊಬ್ಬ ವ್ಯಕ್ತಿ ಇದೇ ರೀತಿಯಾದಂಥ ಕೆಲಸವನ್ನ ಮಾಡಲು ಹೆಚ್ಚು ಹೊನ್ನು ಅಥವಾ ಹಣವನ್ನ ಕೊಡುವುದಾಗಿ ಆಸೆಯನ್ನ ಹುಟ್ಟಿಸುತ್ತಾನೆ. ನಾವು ಹಣದ ಆಸೆಗೋಸ್ಕರ ನಾವು ಈಗಾಗಲೇ ಮಾಡಿಕೊಂಡ ಒಪ್ಪಂದವನ್ನ ಅನುಸರಿಸದೆ ಆ ಕೆಲಸದ ಮಧ್ಯದಲ್ಲಿ ನಾವು ಅದನ್ನು ಬಿಟ್ಟು ಮತ್ತೊಂದು ಕೆಲಸವನ್ನ ಮಾಡಿದರೆ ನಾವು ಮೊದಲನೇ ವ್ಯಕ್ತಿಯ ನಡುವೆ ಮಾಡಿಕೊಂಡಂತಹ ಒಪ್ಪಂದ ಅದು ಮೋಸವಾಗುತ್ತದೆ. ಆ ಒಪ್ಪಂದದ ಪ್ರಕಾರ ನಾವು ಅವನಿಗೆ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ಅದನ್ನು ನಾವು ಅಪರಾಧವೆಂದು ಕರೆಯುತ್ತೇವೆ. ಇದರಿಂದ ತಾನು ಮಾಡುವ ಸೇವೆ ಅದು ನಷ್ಟವಾಗುತ್ತದೆ ಎನ್ನುತ್ತಾರೆ ಕಾಯಕದ ಶಿವಶರಣರು. ಮುಂದುವರೆದು ಈ ಒಂದು ಕಾಯಕದಲ್ಲಿ ವಸ್ತುವಿಗೆ ಒಂದು ನ್ಯಾಯ ಬೆಲೆಯನ್ನ ಕೊಡಬೇಕು ಎನ್ನುತ್ತಾರೆ. ಧನ್ಯವಾದಗಳು ಸರ್. 2 ದಿನದ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಿನ್ನೆ ಮತ್ತು ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರ ಕಾಯಕ ತತ್ವದ ಕುರಿತಾಗಿ ಹಾಗೆ ಅವರ ಸಮಯ ಪ್ರಜ್ಞೆ ಇರಬಹುದು, ಹಾಗೆ ನಮ್ಮ ಶಿವಶರಣರು ಎಂಥ ಉದಾತ್ತ ಚಿಂತನೆಯನ್ನ ಹೊಂದಿದ್ರು, ಅವರ ಸಮಯಕ್ಕೆ ನೀಡ್ತಾ ಇದ್ದಂತಹ ಬೆಲೆ ಇರಬಹುದು, ಇವೆಲ್ಲವುಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಕೆಲವೊಂದು ಉದಾಹರಣೆ ಸಹಿತವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರ ದೃಷ್ಟಿಯಲ್ಲಿ ಕಾಯಕ ತತ್ವದ ಕುರಿತಾಗಿ ಶಿವಮೊಗ್ಗದ ಪೂಜಿನಗರದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ GS ಸಕ್ರಿಯ ನಾಯಕ್ ಸರ್ ಅವರು ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.